ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ದೇವ್ರೆ, ಕೊನೆಗೂ ನನ್ನ ಕೋರಿಕೆನ ಈಡೇರಿಸ್ಬಿಟ್ಟೆ. ನೀನು ಮಾಡಿರೋ ಹೆಲ್ಪಿಂದ ಎಂತೆಂಥ ಬದಲಾವಣೆ ಆಗುತ್ತೆ ಗೊತ್ತಾ? ಅಕ್ಕನ ಮದ್ವೆಗೆ ಹೆಲ್ಪ್ ಆಗುತ್ತೆ, ಆದಿತ್ಯಕ್ಕೆ ಹೊಸ ಬಟ್ಟೆ ತಗೋಬೋದು, ಅಂಜುಗೆ ಓದ್ಕೊಳ್ಳೋದಕ್ಕೆ ಹೊಸ ಕಂಪ್ಯೂಟರ್ ತಗೋಬೋದು. ಇವತ್ತು ಕೆಲಸ ಸಿಕ್ಕಿರೋ ಖುಷಿಲಿ ಊಟ ಟೈಮ್ ಕಳೆದೋಗಿದ್ದೆ ಗೊತ್ತಾಗ್ಲಿಲ್ಲ. ಏನಾದರೂ ತಿನ್ನೋಣ ಅಂದರೆ ದುಡ್ಡು ಬೇರೆ ಇಲ್ವಲ್ಲ, ಈಗೇನು ಮಾಡೋದು? ನಮಗೆ ಹಸು ಹೊಟ್ಟೆಗಿಂತ ಜಾಸ್ತಿ ಬಾಯಿಗೆ ಆಗುತ್ತೆ. ಬಾಯಿ ಚಪ್ಪಲ ತಿಂದ್ರೆ ಹೊಟ್ಟೆ ತುಂಬಂಗೆ ಆಗುತ್ತೆ. ಟೈಮಿಗೆ ಸಿಕ್ಕಿದ್ದೆ ಮೃಷ್ಟಾನ್ನ, ನಲ್ಲಿಕಾಯಿ, ಉಪ್ಪು, ಖಾರ, ಈ ಮೂರು ಇದ್ಮೇಲೆ ಇನ್ನೇನ್ ಬೇಕು? ಜಮಾಯಿಸೋದೆ. ಇನ್ಸ್ಟೆಂಟ್ ಆರ್ಗ್ಯಾನಿಕ್ ಫಾಸ್ಟ್ ಫುಡ್. ಕೆಲಸ ಸಿಕ್ಕಿದ ದಿನನೇ ಕಾರ್ಯಾಚರಣೆ ಶುರು. ಜಾಗ ಯಾವ್ದಾದ್ರೇನು, ಸಮಯ ಎಲ್ಲಾದ್ರೇನು, ಎಂಜಾಯ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಹೆಜ್ಜೆ ಹಿಂದೆಡೋ ಮಾತೇ ಇಲ್ಲ. ಈ ಸೆಟಪ್ ಎಲ್ಲ ನೋಡ್ತಿದ್ರೆ ನಾನೇ ಇವತ್ತು ರಾಣಿ ಆದ್ನೇನು ಅಂತ ಫೀಲ್ ಆಗ್ತಾ ಇದೆ. ಟುಡೇ ಇಸ್ ಯೋರ್ ಡೇ ಅಮೂಲ್ಯ. ಹಾಂ, ಪಾರ್ಕಿಂಗ್ ಲಾಟಲ್ಲಿದ್ದೀನಿ, ಹೊರಟಿದ್ದೀನಿ, ಮಾಲ್ಗೆ ಬರ್ತಾ ಇದ್ದೀನಿ. ಯಾ ಬಾಯ್. ಮಹಾರಾಣಿ, ನನಗೆ ಉಪ್ಪಕ್ಕೂ ರಸಗಳು. Get away from my car! ನೀನು ಇಲ್ಲೇ ಮಾಡ್ತಿದ್ಯಾ? ಆರ್ ಯು ಟ್ರೈಂಗ್ ಟು ಫಾಲೋ ಮೀ? ಹೌ ಡೇರ್ ಯು? ನನ್ನ ಮೇಲೆ ಉಜ್ಜೋಷ್ಟು ಕೊಬ್ಬ ನಿನಗೆ. ಸ್ವಲ್ಪನಾದರೂ ಕ್ಲೆನ್ಲಿನೆಸ್ ಅನ್ನೋದಿಲ್ಲ, ಅದೆಲ್ಲ ನಿನಗೆಲ್ಲಿ ಬರಬೇಕು. ಅದು ಬಿಡು, ನನ್ನನ್ನೇನು ಫಾಲೋ ಮಾಡ್ತಿದ್ಯಾ? ಸ್ವಲ್ಪನಾದರೂ ನಾಚಿಕೆ ಮನ ಮರದಿಲ್ಲ ನಿನಗೆ? ವಾಟ್ಸ್ ರಾಂಗ್ ವಿತ್ ಯು? ಆ್ಯಕ್ಚುಲಿ ನೀನು ಇಲ್ಲಿಗೆ ಬರ್ತಿದ್ದು ಗೊತ್ತಾಗಲಿಲ್ಲ. ನನಗೆ ಕೆಲಸ ಸಿಕ್ಕಿದ ಖುಷಿಲಿ ಲೈಟಾಗಿ ಕಳೆದೋಗಿದ್ದೆ. ಹಾಗೆ ಇಲ್ಲಿ ಯಾರೂ ಇಲ್ಲ ಅಂದ್ಕೊಂಡು ಉಗಿದ್ಬಿಟ್ಟೆ. ಸಾರಿ ಆಯಿತಾ? ಆದರೆ ನೀನು ನನ್ನ ನೆಲ್ಲಿಕಾಯಿ ಹಾಳು ಮಾಡಬೇಡ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನಾನು ಕಾರಿನ ಡೈನಿಂಗ್ ಟೇಬಲ್ ಮಾಡ್ಕೊಂಡಿದ್ಯಾ? ಇರಿಟೇಟಿಂಗ್ ವುಮನ್. ನಾನು ತಪ್ಪು ಮಾಡಿದ್ದಕ್ಕೆ ಸಾರಿ ಕೇಳಿದೆ ತಾನೆ, ನೀನು ಹೀಗೆಲ್ಲ ಮಾತಾಡಬಾರ್ದಪ್ಪ. ಸ್ಟಾಪ್ ದಿಸ್. ಫಸ್ಟ್ ಆಫ್ ಆಲ್ ನಾನೆಲ್ಲಿ, ನೀನೆಲ್ಲಿ? ನೀನು ತಾನು ಹೋಗು ಬಾ ಅಂತ ಮಾತಾಡ್ಸ್ಬೇಡ ಅಂತ ಅವತ್ತು ಹೇಳಿದೆ ಅಂತಾನೆ. ಚಕ್ಲಿ ನಿಪ್ಪಟ್ಟು ಮಾಡೋಳು ನೀನು. ಒಬ್ಬ ಬಿಸ್ನೆಸ್ ಮನ್ನ ಏಕವಚನದಲ್ಲಿ ಮಾತಾಡ್ಸಿದ್ರೆ ಸರಿ ಇರೋದಿಲ್ಲ. ಓ, ಮತ್ತೆ ಶುರು ಆಯ್ತಾ ನಿಂದು? ಅಷ್ಟೆಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ಗೆ ನಾವು ಕೂತಿರೋ ಆಟೋನೇ ಬೇಕಿತ್ತಾ? ನಾವು ಚಕ್ಲಿ ನಿಪ್ಪಟ್ಟು ಮಾಡೋರೇ ಇರ್ಬೋದು, ಆದರೆ ನಮಗೂ ಗೌರವ ಇದೆ. ಮೈ ಬಗ್ಸಿ ಬೆವ್ರು ಸುಸಿ ಕೆಲಸ ಮಾಡೋದ್ರಲ್ಲಿ ಯಾವ ಕೀಳರ್ಮೇನೂ ಇಲ್ಲ. ನೀನ್ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ರೆ ನಾನು ಹಾಗೆ ಮಾತಾಡಿಸ್ತಿದ್ದೆ. ನೀನು ಉಪದೇಶನ ನಿನ್ನ ಹತ್ರನೇ ಇಟ್ಕೊ. ನಿನ್ನ ಹತ್ರ ಮಾತುಕತೆ ಮಾಡೋ ಪೇಷನ್ಸ್ ನನಗಿಲ್ಲ. ಗೆದ ಹೆಲೋಡ್ ಆಫ್ ಯು. ಮತ್ತೆ ನೀನ್ ತಪ್ಪು ತಿಳ್ಕೊತಿದ್ಯಾ? ಇನ್ನೊಂದು ಕ್ಷಣ ನನ್ನ ಕಣ್ ಮುಂದೆ ಇದ್ರು ನನ್ನ ಫಾಲೋ ಮಾಡಿ ನನ್ನ ಘನತೆಗೆ ಧಕ್ಕೆ ತರ್ತಿದೆ ಅಂತ ಮಾನನಷ್ಟ ಮುಖದಮೆ ಹಾಕ್ತೇನೆ. ನಿಮ್ಗೆ ಯಾಕೋ ಜಾಸ್ತಿ ಆಯ್ತು. ನೀನ್ ಸಿಡುಕ್ ಮುತಿ ನೋಡೋದಕ್ಕೆ ನನ್ಗೇನ್ ಇಷ್ಟ ಇಲ್ಲ, ಆದ್ರೂ ನನ್ ತಪ್ಪಿದೆ ಅಂತ ಸಾರಿ ಕೇಳೋದಕ್ಕೆ ತಪ್ಪಾಗೋಯ್ತು ಅಲ್ಲ? ಮಾತಾಡ್ಬೇಡ ನೀನು. ನೀನೇನ್ ಕೇಸ್ ಹಾಕೋದು? ಹೋದಲ್ಲಿ ಬಂದಲ್ಲೆಲ್ಲ ಅಡ್ಡ ತಿಕ್ಕಿ ಮಿಸ್ಬಿಹೇವ್ ಮಾಡ್ತಾನೆ ಅಂತ ನಾನೇ ಕೇಸ್ ಹಾಕ್ತೀನಿ. ನಿನ್ನ ಹತ್ರ ಅಲ್ಲ, ನಿನ್ ಬಸ್ತು ಹತ್ರನೂ ನನಗೆ ಸುಳಿಯೋದಕ್ಕೆ ಇಷ್ಟ ಇಲ್ಲ. ನೀನ್ ಯಾವತ್ತೂ ನೀನ್ ನನಗೆ ಮುಖ ತೋರಿಸ್ಬೇಡ. ಈ ಫಿಲ್ಮಿ ಲುಕ್ಕು, ಫಿಲ್ಮಿ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ನಮ್ಮ ಹತ್ರ ವರ್ಕೌಟ್ ಆಗೋದೇನು?
ಅಳ್ಬೇಡ. ನಿನ್ನ ಹತ್ರ ನಿನ್ನ ಗೌಮಾನ ಮಾಡ್ದವ್ರ ಎದುರಿಗೆ ನೀನ್ ಸೋತಂಗೆ. ಶುಂಠಿ ಶಂಕರ, ಇನ್ನೊಂದ್ಸಲ ನಿನ್ ನನ್ನ ಕೈಗೆ ಸಿಕ್ಕಿದ್ರೆ ನಿನ್ ಕತೆ ಅಷ್ಟೇ. ಇವತ್ತಿಂದಾನೆ ನಿನ್ ಕೆಟ್ಟ ಕಾಲ ಶುರು ಆಯ್ತು ಅನ್ಕೋ. ನಿನ್ನ ಒಟ್ಟಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಅಮೂಲ್ಯನೇ ಅಲ್ಲ. ಏನಾಯ್ತು ಅಂತ ಹೀಗೆ ಕಣ್ಣೀರಾಗ್ತಾ ಇದೆಯಾ? ಸ್ವಲ್ಪ ಸಮಾಧಾನ ಮಾಡ್ಕೊ. ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು BP ಹೆಚ್ಚಿಸ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡ. ಚೆನ್ನಾಗಿರೋದಕ್ಕೆ ಬಿಡ್ಬೇಕಲ್ರಿ ಅವಳು. ಅಲ್ಲ ರೀ, ಆ ಹುಡುಗನ್ಗೆ ಏನಾಗಿದೆ? ಇನ್ನೆಂತ ಹುಡುಗ ಬೇಕು ಇವಳಿಗೆ? ಅವನು ಒಪ್ಪಿಗೆ ಕೊಟ್ಟಾಯ್ತು, ನಾವು ಒಪ್ಕೊಂಡ್ವಿ, ಇನ್ನೇನಂತ ದಾಡಿ. ಅಷ್ಟೋ ತನಕ ಕಮ ಕಿಮಿ ಕಂದೇ ಇದ್ದವಳು ಸಡನ್ ಆಗಿ ಯೋಚನೆ ಮಾಡ್ಬೇಕಂತೆ, ಅವಳಿಗೆ ಟೈಮ್ ಬೇಕಂತೆ. ಅದು ಹಾಗಲ್ಲ ಪರಿ. ನೀವು ಅವಳನ್ನ ವಹಿಸ್ಕೊಂಡು ಮಾತಾಡ್ಬೇಡಿ. ಮನೆಗೆ ಬಂದಿರೋ ಅದೃಷ್ಟನ ಕಾಲಲ್ಲಿ ಒದಿಸ್ ಕೊಬ್ಬ ಇವಳಿಗೆ. ಅಮ್ಮ ಯಾಕಮ್ಮ ಅಳ್ತಿದ್ಯಾ? ಏನಾಯ್ತೀಗ? ಆರ್ತಿ, ಏ ಆರ್ತಿ, ಏನೇ ನಿನ್ ಸಮಸ್ಯೆ? ಯಾಕೆ ಒಪ್ಪಿಗೆ ಇಲ್ಲ ಅಂತ ಹೇಳಿದೆ? ನೀನ್ ಒಪ್ಪಿಗೆ ಕೇಳಿದ್ದೆ ತಪ್ಪಾಯ್ತಾ? ಆ ಹುಡುಗನಲ್ಲಿ ಏನ್ ಕೊರತೆ ಇತ್ತು? ಅಂತ ಹುಡುಗ ಸಿಗೋಕೆ ನೀನ್ ಪುಣ್ಯ ಮಾಡಿರ್ಬೇಕು. ರೀ, ಮೊದಲು ವಿನಾಯಕನಿಗೆ ಒಂದು ಫೋನ್ ಮಾಡಿ ನಮ್ಮ ಹುಡುಗಿ ಮದ್ವೆಗೆ ಒಪ್ಕೊಂಡಿದ್ದಾಳೆ ಅಂತ ಹೇಳಿ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಹೋಗಿ ಫೋನ್ ಮಾಡಿ ನೋಡಿ, ಇಲ್ಲಾಂದ್ರೆ ಈ ಸಂಬಂಧ ತಪ್ಪು ಹೋಗುತ್ತೆ. ಇದರಿಂದ ಅವ್ರಿಗೇನು ಆಗ್ಬೇಕಾಗಿಲ್ಲ. ಈ ಹುಡುಗಿ ಇಲ್ಲ ಅಂದ್ರೆ ಇನ್ನೊಂದು ಹುಡುಗಿ ನೋಡ್ಕೊಂಡು ಹೋಗ್ತಾರೆ. ಆದ್ರೆ ನಮ್ಗೆ ಹಾಗಲ್ವಲ್ಲ. ಹೋಗ್ರಿ, ಫೋನ್ ಮಾಡಿ. ಅಪ್ಪ ಬಾಯ್ ಬಿಟ್ರೆ ಸ್ವಲ್ಪ ತಾಳ್ಮೆ ತಂದ್ಕೋ. ಆರ್ತಿ ಏನು ಮದುವೆ ಬೇಡ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಸಮಯ ಕೇಳಿದಾಳೆ ಅಷ್ಟೇ. ಅಷ್ಟಕ್ಕೂ ನನ್ನ ಮಗಳ ನಿರ್ಧಾರನೇ ಮುಖ್ಯ. ಇದು ಇವಳ ಜೀವನದ ಪ್ರಶ್ನೆ. ಯಾರ್ದೋ ಬಲವಂತಕ್ಕೋ ಯಾರ್ದೋ ಒತ್ತಡಕ್ಕೋ ಮಣದು ನಿರ್ಧಾರ ತಗೋಬೇಕಾಗಿಲ್ಲ. ಈಗಲೂ ಕಾಲ ಏನು ಮೀರೋ ಹೋಗಿಲ್ಲ. ವಿನಾಯಕ ನನಗೆ ಚೆನ್ನಾಗಿ ಗೊತ್ತಿರೋರೆ. ಬೇರೆ ಸಂಬಂಧ ನೋಡಬೇಕು ಅಂತಂದ್ರೆ ಅವ್ರು ನಮ್ಮನ್ನು ಕೇಳದೆ ಮುಂದುವರಿಯೋದಿಲ್ಲ. ಅಮ್ಮ, ಅಪ್ಪ ಹೇಳ್ತಿರೋದು ಸರಿಯಾಗೇ ಇದೆ. ಅಕ್ಕಂಗೂ ಸ್ವಲ್ಪ ಯೋಚನೆ ಮಾಡೋಕೆ ಟೈಮ್ ಕೊಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.